ಮರ್ತೋಗಿದ್ದೀರಾ ರಾಹುಲ್ ಅವರೇ? ನಮ್ಮ ಮದ್ವೆಗೂ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಅಂತ ದೊಡ್ಡಯ್ಯ ಪಂಚಶಲ್ಯ ಕೊಟ್ರು. ಅದನ್ನ ಉಟ್ಕೊಳ್ಳಕ್ಕೆ ನೀವು ಪಟ್ಟಿದ ಕಷ್ಟ ನಿಮಗ್ ನೆನ್ಪಿಲ್ಲ ಅಂತಂದ್ರು. ಸಹಾಯ ಮಾಡಿರೋ ನನಗ್ ನೆನ್ಪಿದೆ ರೀ. ಇದೆಲ್ಲ ನಿನಗೆ ಹೇಗೆ ಗೊತ್ತು? ನಿನಗೆ ಯಾರು ಹೇಳಿದ್ರು? ತಾತನು ನಿನಗೆ ಹೆಲ್ಪ್ ಮಾಡ್ತಿದ್ದಾರಾ ಹೇಗೆ? ಮಾತಾಡು. ಇಲ್ಲ ರಾಹುಲ್ ಅವರೇ, ನಂಗೆ ಯಾರು ಯಾವ ಹೆಲ್ಪು ಮಾಡ್ತಿಲ್ಲ. ಮತ್ತೆ ಯಾರು ಹೇಳ್ದೆ ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ನಾನೇ ನಿಮ್ ಸರ್ಸು ರಾಹುಲ್ ಅವರೇ. ನನಗ್ ಗೊತ್ತಿಲ್ಲದೆ ಹೇಗಿರುತ್ತೆ? ನನಗ್ ಪ್ರತಿಯೊಂದು ಗೊತ್ತು. ಶಿವನ್ ಬಗ್ಗೆ ಪಾರ್ವತಿಗೆ, ರಾಮನ್ ಬಗ್ಗೆ ಸೀತೆಗೆ, ಈ ರಾಹುಲ್ ಅವ್ರ ಬಗ್ಗೆ ಈ ಸರ್ಸುಗೆ ಗೊತ್ತಿಲ್ಲದೆ ಹೇಗಿರುತ್ತೆ ರಾಹುಲ್ ಅವರೇ? ಬನ್ನಿ ರಾಹುಲ್ ಅವರೇ, ಪಂಚೆ ಉಡಿಸ್ತೀನಿ. ನಿಮ್ ಕಣ್ಣಲ್ಲಿ ಪ್ರೀತಿನ ನೋಡ್ಬೇಕು ಅನ್ಕೊಳ್ಳೋ ಪ್ರತಿ ಸಲ ಅನುಮಾನ, ಕೋಪ ಕಾಣಿಸುತ್ತೆ ಹೊರತು ಬೇರೇನು ಕಾಣಿಸಲ್ಲ. ಯಾಕೆ ರಾಹುಲ್ ಅವರೇ ಹೀಗ್ ಮಾಡ್ತಿದ್ದೀರಾ? ಪ್ರೀತಿಗೆ ಪ್ರೀತಿನೇ ಸಹಾಯ ಮಾಡುತ್ತೆ ಅಂತಾರೆ, ಆದ್ರೆ ನನ್ನ ವಿಷಯದಲ್ಲಿ ಮಾತ್ರ ಪ್ರೀತಿನ ದೂರ ಮಾಡ್ತಿದೆ. ಪ್ರೀತಿ ಸೋತ್ ಹೋಗ್ತಿದೆ ರಾಹುಲ್ ಅವರೇ. ಏನ್ ಜ್ಯೋತಿ, ಈ ಟೈಮಲ್ಲಿ ಕಾಲ್ ಮಾಡಿದ್ಯಾ? ಮನೇಲಿರೋದು ಸರ್ಸೂನೆ ಅಂತ ಕನ್ಫರ್ಮ್ ಆಯ್ತಾ? ಇಲ್ಲ ಮೇಡಮ್, ಇವತ್ತು ರಾಹುಲ್ಗೆ ಈ ಮನೆಯಲ್ಲಿರೋ ಪ್ರೀತಿಗೆ ಎಂಗೇಜ್ಮೆಂಟ್, ಅದನ್ನ ಹೇಳೋದಕ್ಕೆ ಕಾಲ್ ಮಾಡಿದೆ. ವಾಟ್? ಎಂಗೇಜ್ಮೆಂಟಾ? ಹೌದು ಮೇಡಮ್. ಪ್ರೀತಿ ಅವ್ರ ಪೇರೆಂಟ್ಸ್ US ಇಂದ ಬಂದಿದ್ದಾರೆ. ಮನೆ ಪೂರ್ತಿ ಸಂಬಂಧಿಕರು, ಡೆಕೋರೇಷನ್ ತುಂಬಾ ಗ್ರ್ಯಾಂಡ್ ಆಗಿದೆ. ವಾಗ್ದೇವಿಯವರು ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸರ್ಸು ಇರ್ಬೇಕಾದ್ರೆ ರಾಹುಲ್ಗೆ ಇನ್ನೊಂದ್ ಮದ್ವೆ ಅಂದ್ರೇನು? ವಾಗ್ದೇವಿ ಮನೇಲೇ ಇದ್ದಾಳಾ? ಸೊಸೆನ ಮನೇಲೇ ಇಟ್ಕೊಂಡು ಮಗನ್ಗೆ ಇನ್ನೊಂದ್ ಮದ್ವೆ ಮಾಡ್ತಿದ್ದಾಳಾ? ಹೇಳಿದ್ನಲ್ಲ ಮೇಡಮ್, ಈ ಹುಡುಗಿ ಸರ್ಸು ಆಗಿರೋ ಭಾಷಿಣಿ ಅಂತ. ನೀನ್ ಹೇಳೋದಲ್ಲ, ನನಗೆ ಸಾಲಿಡ್ ಪ್ರೂಫ್ ಬೇಕು. ಅದಕ್ಕೆ ಅಲ್ವಾ ನಿನ್ನ ಅವ್ರ ಮನೆಗ್ ಕಳ್ಸಿದ್ದು. ಮೇಡಮ್, ಈ ಮನೆಯಲ್ಲಿರೋದು ಸರ್ಸುನೇ ಆದ್ರೆ ಗಂಡನಿಗೆ ಬೇರೆ ಹುಡುಗಿ ಜೊತೆ ಮದ್ವೆ ಆಗ್ತಾ ಇದ್ರೆ ಸೈಲೆಂಟ್ ಆಗಿ ಯಾಕಿರ್ತಾಳೆ? ಜಗಳ ಮಾಡೋದು, ಇಲ್ಲಾಂದ್ರೆ ರಾಹುಲ್ನ ಕರ್ಕೊಂಡು ಎಲ್ಲಿಗಾದ್ರೂ ಹೋಗೋದು ಮಾಡ್ತಿದ್ಲಲ್ವಾ?
ಈ ಎರಡೂ ಆಗಿಲ್ಲ ಅಂದ್ರೆ ಅವಳು ಖಂಡಿತವಾಗಿ ಭಾಷಣಿನೇ ತಾನೇ? ಇದೆಲ್ಲ ನನ್ ಬಗ್ಗೆ ಗೊತ್ತಿದ್ದು ಎಸ್ಕೇಪ್ ಆಗೋದಕ್ಕೆ ಆ ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಮಾಡ್ತಿರೋ ಪ್ಲಾನ್ ಅಂತ ಯಾಕೆ ಅನ್ಕೋಬಾರ್ದು? ಇಲ್ಲ ಮೇಡಮ್, ನನಗ್ ಹಾಗನ್ನಿಸ್ತಿಲ್ಲ. ಇವಳು ಭಾಷಣಿ ಅಂತ ನಾನೇ ಅಲ್ಲ, ಮನೆಯವರು ಅಷ್ಟೇ ಅಲ್ಲ, ರಾಹುಲ್ ಕೂಡ ನಂಬ್ತಿದ್ದಾರೆ. ಅದಕ್ಕೆ ಈ ಮದ್ವೆಗೆ ಒಪ್ಕೊಂಡಿದ್ದಾರೆ ಮೇಡಮ್. ಈ ಅನಾಲಿಸಿಸ್ಗಳು, ರಿವ್ಯೂ ರಿಪೋರ್ಟ್ಗಳು ನನಗ್ ಬೇಡ. ಕಣ್ಣಕ್ ಕಾಣಿಸೋದೆಲ್ಲ ಯಾವುದು ನಿಜ ಅಲ್ಲ. ಹಾಗಂತ ಕಣ್ಮುಚ್ಕೊಂಡು ಸುಳ್ಳನ್ನ ನಂಬಕ್ಕಾಗಲ್ಲ. ಅವಳು ಸರ್ಸುನ ಭಾಷಿಣಿನ ಅಂತ ನೀನು ಕನ್ಫರ್ಮ್ ಮಾಡ್ಕೊಂಡು ನನಗ್ ಹೇಳು. ಸರಿ ಮೇಡಮ್, ಏನೇ ಅಪ್ಡೇಟ್ ಇದ್ರೂ ನಿಮಗ್ ಕಾಲ್ ಮಾಡ್ತೀನಿ. ಅಪ್ಡೇಟ್ ಅಲ್ಲ, ನನಗೆ ಕ್ಲಾರಿಟಿ ಬೇಕು. ಆಗ್ಲೇ ಆ ವಾಗ್ದೇವಿ ಮೇಲೆ ನಾನು ಪ್ರತೀಕಾರ ತೀರ್ಸ್ಕೊಳಕ್ಕಾಗೋದು. ನನಗಿರೋ ಬೆಸ್ಟ್ ಅಂಡ್ ಲಾಸ್ಟ್ ಹೋಪ್ ನೀನೇ ಜ್ಯೋತಿ. ಡೋಂಟ್ ಡಿಸಪಾಯಿಂಟ್ ಮೀ. ಓಕೆ ಮೇಡಮ್. ವಾಗ್ದೇವಿ, ನನ್ ಪ್ಲಾನ್ ಫೇಲ್ ಆದ್ರೆ ನಿನ್ ಸಾವು ಡಿಲೇ ಆಗುತ್ತೆ ಹೊರತು ನೀನ್ ನನ್ ಕೈಯಿಂದ ತಪ್ಪಿಸ್ಕೊಳ್ಳೋ ಚಾನ್ಸೇ ಇಲ್ಲ. ಇಲ್ಲಿಗೆ ಯಾಕೆ ಬಂದೆ? ಏನ್ ಸಿಸ್ಟರ್, ಸ್ವಂತ ಬ್ರದರ್ನ ಕೇಳೋ ಪ್ರಶ್ನೆನಾ ಇದು? ಇನ್ನೂ ಬಂದಿಲ್ಲ ಅಂತ ನೀನ್ ಫೋನ್ ಮಾಡ್ತೀಯಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ಯಾಕೆ ಬಂದೆ ಅಂತ ಕೇಳ್ತಿದ್ಯಾ? ದಿಸ್ ಇಸ್ ವೆರಿ ಬ್ಯಾಡ್. ನೀನ್ ಲೂಸ್ ಟಂಗ್ ಅಂದ್ರೆ ಅಷ್ಟು ಭಯ ನನಗೆ. ತುಂಬಾ ಕರೆಕ್ಟ್ ಆಗಿರೋ ಪ್ಲಾನ್ ಇಂದ ಈ ಮದ್ವೆನ ಸೆಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಸರಸೋಗ್ ನನ್ ಮೇಲೆ ಡೌಟ್ ಬಂದಿದೆ. ನೀನೇನಾದ್ರೂ ಚಿಕ್ಕ ಹಿಂಟ್ ಕೊಟ್ರು ಆ ಸರಸು ನಿಜಾನ್ ಬಯಲ್ ಮಾಡ್ತಾಳೆ. ಅವಾಗ ನಮ್ ಕತೆ ಕ್ಯಾಲಿಫೋರ್ನಿಯಾಗೆ. ನೋ ವೇ ಸಿಸ್ಟರ್, ಹೆಲ್ಪ್ ಮಾಡ್ರೋ ನಾನೇ ಯಾಕೆ ಹಾಳು ಮಾಡ್ತೀನಿ ಹೇಳು? ಡೋಂಟ್ ವರಿ. ಅದು ಡ್ಯಾಡ್ ಬಂದಿದಾರಲ್ವಾ, ನೋಡಿ ತುಂಬಾ ದಿನ ಆಯ್ತು. ಫಂಕ್ಷನ್ ಆಗೋರ್ಗೂ ಇರೋದಿಲ್ಲ, ಆದ್ರೆ ಜಸ್ಟ್ ಹಾಗೆ ಮಾತಾಡ್ಸಿ ಹೊರಟೋಗ್ತೀನಿ. ಏನ್ ಬೇಕಾಗಿಲ್ಲ. ಈ ಫಂಕ್ಷನ್ ಆಗ್ತಿದ್ದಂಗೆನೆ ಮಾಮ್ ಡ್ಯಾಡ್ ನಾನೇ ಕರ್ಕೊಂಡ್ ಬರ್ತೀನಿ. ನೀನ್ ಇವಾಗ ಹೋಗು. ಹಾಯ್ ಅಭಿ. ಹಾಯ್ ವನಜಾ ಅವ್ರೆ, ಚೆನ್ನಾಗಿದ್ಯಾ? ಯಾ ಫೈನ್. ಇಲ್ಲೇ ಯಾಕಿದ್ಯಾ? ಒಳಗಡೆ ಬಾ, ಕರ್ಕೊಂಡ್ ಬಾ ಪ್ರೀತಿ. ಮೇಡಮ್, ಅವ್ರು ಯಾರು ಮೇಡಮ್? ಅಭಿ ಅಂತ, ಪ್ರೀತಿಯೋರ್ ಅಣ್ಣ. ಓ, ನಿನ್ ಕ್ವೆಶನ್ಸ್ ಇಂಟ್ರೆಸ್ಟ್ ನೋಡ್ತಾ ಇದ್ರೆ ಮನೆ ಕೆಲ್ಸ ಮಾಡಕ್ ಬಂದಿರೋ ಹಾಗಿಲ್ಲ, ಯಾವ್ದೋ ಸೀಕ್ರೆಟ್ ಏಜೆಂಟ್ ಕೆಲ್ಸ ಮಾಡಕ್ ಬಂದಿರೋ ಹಾಗಿದೆ. ಹಾಗೇನೂ ಇಲ್ಲಮ್ಮ, ಹೊಸಬ್ರಾಗ್ ಕಾಣಿಸಿದ್ರಲ್ವಾ, ಅದಕ್ಕೆ ಕೇಳ್ದೆ. ವಾವ್, ಲುಕಿಂಗ್ ಸೋ ಬ್ಯೂಟಿಫುಲ್. ಡ್ಯಾಡಿ, ಆಂಟಿನ ಮಾತಾಡ್ಸೋಣ. ಹಾ, ನಮಸ್ತೆ ಆಂಟಿ. ಓ ಅಭಿ, ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಭಿ, ನೀನ್ ಹೇಗಿದ್ಯಪ್ಪ? ಯಾ ಫೈನ್ ಆಂಟಿ. ವಾಟ್ ಇಸ್ ದಿಸ್ ಅಭಿ? ಇಂಡಿಯಾದಲ್ಲಿ ಎಷ್ಟು ದಿವಸದಿಂದ ಇದೆಯಾ, ಮನೆಗೆ ಯಾಕೆ ಬರ್ಲಿಲ್ಲ? ನಮಗ್ ಗೊತ್ತಿಲ್ದಿರೋ ಹಾಗೆ ಏನಾದ್ರೂ ಪ್ಲಾನ್ ಮಾಡ್ತಿದ್ಯಾ ಹೇಗೆ? ಹೌದಾಂಟಿ, ತುಂಬಾ ದೊಡ್ಡ ಪ್ಲಾನ್, ಲೈಫ್ನ ಸೆಟಲ್ ಮಾಡೋ ಪ್ಲಾನ್. ಆ ಕೆಲ್ಸದ ಬಿಸಿನಲ್ಲಿ ಬರೋಕ್ಕಾಗ್ಲಿಲ್ಲ, ಸಾರಿ ಆಂಟಿ. ಲೈಫ್ ಸೆಟಲ್ ಮಾಡೋ ಪ್ಲಾನ ಏನದು? ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ದಾನೆ ನವ್ಯ.
ಏನೋ ಅಷ್ಟೇ ಅಲ್ವಾ? ಯಾ ಜಸ್ಟ್ ಬಿಸ್ನೆಸ್. ನಮಸ್ಕಾರ ನಮ್ಮ. ನಮಸ್ಕಾರ ಪುರೋಹಿತ್ರೆ. ಇದೇನು ಹೀಗಾಗೋಯ್ತಲ್ಲ, ಏನಾದ್ರೂ ಅಪಶಕುನನೇನೋ? ಗಾಳಿ ಬೀಸಿದ್ರೆ ದೀಪ ಆರೋಗುತ್ತೆ, ಮತ್ತೆ ಹಚ್ಚಿದ್ರೆ ಹತ್ಕೊಳ್ಳುತ್ತೆ. ಇದರಲ್ಲಿ ಅಪಶಕುನ ಏನಿದೆ ನವ್ಯ? ಏನಂತೀರಾ ಆಂಟಿ? ಯಾವ ಪ್ರೀತಿ, ಇದರಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಈ ಮದುವೆ ನಡೆದೇ ನಡೆಯುತ್ತೆ. ರಾಹುಲಿಂದ ಆಗಿರೋ ಈ ತಪ್ಪು, ಮೀಡಿಯಾ ಹುಟ್ಟಿಸಿರೋ ವರದಿಗಳು ಎಲ್ಲ ದೂರವಾಗಬೇಕು ಅಂದ್ರೆ ಈ ಮದುವೆ ಆಗ್ಬೇಕು ಆಂಟಿ. ಮೇಡಮ್ ಎಷ್ಟು ಸ್ಟ್ರಾಂಗ್ ಆಗಿ ಸೀರಿಯಸ್ ಆಗಿ ಫಿಕ್ಸ್ ಆಗಿದ್ದಾರೆ ಅಂದ್ರೆ ಇಶ್ಯೂ ತುಂಬಾ ಕ್ರಿಟಿಕಲ್ ಅನ್ಸುತ್ತೆ. ಪಾಪ ಸರ್ಸು ಅಣ್ಣನ ನಂಬಿಸೋದಕ್ಕೆ ಎಷ್ಟು ಕಷ್ಟಪಡ್ತಿದ್ದಾಳೋ ಏನೋ. ಕನಿಷ್ಠ ಈಗ್ಲಾದ್ರೂ ನಂಬ್ತೀರಾ ರಾಹುಲ್ ಅವರೇ? ಈ ಪಂಚೆ ಉಡ್ಸಿದ ರೀತಿ ನೋಡಾದ್ರು ನಿಮ್ ಮನ್ಸಿಗೆ ಕವ್ದಿರೋ ಮುಸ್ಕನ್ನ ತೆಗೆದು ಹಾಕಿ. ನಾನು ಭಾಷಿಣಿ ರೂಪದಲ್ಲಿರೋ ಸರ್ಸು ಅಂತ ನಂಬಿ. ನಂಬುತ್ತೀನಿ. ನಿನ್ನೆಲ್ಲ ನಮ್ಮ ಫ್ಯಾಮಿಲಿಯವರು ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ. ಅದಕ್ಕೆ ನೀನು ಚಿಕ್ಕ ಚಿಕ್ಕ ಡೀಟೇಲ್ಸ್ನು ಕೂಡ ಮಿಸ್ ಆಗದೆ ಇರೋ ಹಾಗೆ ಪರ್ಫೆಕ್ಟ್ ಆಗಿ ಬಿಹೇವ್ ಮಾಡ್ತಿದ್ಯಾ ಅಂತ ನಂಬ್ತೀನಿ. ಮತ್ತೆ ಯಾಕೆ ಹೀಗೆ ಮಾತಾಡ್ತಿದ್ದೀರಾ ರಾಹುಲ್ ಅವರೇ? ನೀನ್ ಎಷ್ಟು ಸಲ ಈ ಟಾಪಿಕ್ ಎತ್ತಿದ್ರು ನಾನು ಹೀಗೇನೆ ಮಾತಾಡ್ತೀನಿ, ಇದನ್ನೇ ಮಾತಾಡ್ತೀನಿ.
ರಾಹುಲ್ ಅವರೇ, ನಮ್ ಬಗ್ಗೆ ಗೊತ್ತಿರೋರು ಯಾರೇ ಆದ್ರೂ ಏನಾದ್ರೂ ಹೇಳ್ಬೋದು, ಆದ್ರೆ ನಮ್ಮ ಮಧ್ಯೆ ಮಾತ್ರ ನಡೆದಿರೋದು ನಮ್ಮಿಬ್ರಿಗೆ ಮಾತ್ರನೇ ಗೊತ್ತಿರೋದನ್ನ ಯಾರು ಹೇಳ್ತಾರೆ? ಇದೆಲ್ಲ ನನಗೆ ಹೇಗ್ ಗೊತ್ತಾಗುತ್ತೆ ರಾಹುಲ್ ಅವರೇ? ನಾನು ಕುಡ್ದಾಗ ಏನೇನೋ ಹೇಳ್ತೀನಿ. ನಾನು ನನ್ನ ಸರಸು ಬಗ್ಗೆ ಮಾತ್ರ ಮಾತಾಡ್ತೀನಿ. ಅದನ್ನ ಕೇಳಿಸ್ಕೊಂಡು ನೆನಪಿಟ್ಕೊಂಡು ನೀನ್ ಹೀಗೆ ಬಿಹೇವ್ ಮಾಡ್ತಿದ್ಯೋ ಏನೋ. ಅಯ್ಯೋ, ನಿಜಾನ ಎಷ್ಟು ಸಲ ಹೇಳಿದ್ರು ಇನ್ನು ಏನೇನೋ ಅಂತಿದ್ದೀರಲ್ಲ ರಾಹುಲ್ ಅವರೇ. ಈ ಸರ್ಸು ಇಲ್ದೇ ಇದ್ದಾಗ ನೀವೆಷ್ಟು ನೋವು ಅನುಭವಿಸಿದಿರೋ. ನಾನಿದ್ದು ಕೂಡ ಈಗಿಲ್ಲ ಅಂತ ದೂರ ಮಾಡಿದ್ರೆ ನನಗಂತೂ ಸತ್ತು ಹೋಗ್ಬೇಕು ಅನ್ನೋಷ್ಟು ನೋವು ಆಗ್ತಿದೆ. ಆದ್ರೆ ನಾನು ಸಾಯಲ್ಲ. ಯಾಕೆ ಅಂತ ಗೊತ್ತಾ? ನನ್ನ ಪ್ರಾಣದ ಬೆಲೆನ ನಿಮ್ ಪ್ರೀತಿಲ್ ನೋಡಿದ್ದೀನಿ. ನಾನು ಮತ್ತೆ ಆ ಕಣ್ಣೀರಿಗೆ ಕಾರಣ ಆಗೋದಿಲ್ಲ. ಸಾಕ್ ನಿಲ್ಸು. ನನ್ನ ಪ್ರೀತಿಗೆ ಫುಲ್ ಸ್ಟಾಪ್ ಬಿದ್ದಿದ್ದು ಸರಸು ಇಂದಾನೆ. ಅಂತ್ಯ ಇಲ್ದಿರೋ ನೋವು ಶುರು ಆಗಿದ್ದು ನನ್ನ ಸರಸು ದೂರ ಆದಾಗ್ಲಿಂದ. ನಿನ್ನ ಪ್ರಾಣ ನನಗೆ ಯಾವ ಲೆಕ್ಕನೂ ಅಲ್ಲ. ನೀನೇನ್ ಮಾಡ್ಬೇಕು ಅಂತಿದ್ಯೋ ಮಾಡ್ಕೋ. ಅಯ್ಯೋ, ನಿಮ್ಮನ್ನ ನಂಬ್ಸೋದನ್ ಬಿಟ್ರೆ ನಾನು ಏನು ಮಾಡಕ್ಕಾಗಲ್ಲ ರಾಹುಲ್ ಅವರೇ. ನನಗ್ ಗೊತ್ತಿರೋ ಭಾಷೆಯಲ್ಲಿ ಹೇಳ್ತಿದ್ದೀನಿ, ಹೃದಯದಲ್ಲಿರೋ ಪ್ರೀತಿಯಿಂದ ಮಾತಾಡ್ತಿದ್ದೀನಿ, ನೆನಪುಗಳನ್ನ ಹಂಚಿ ಬೇಡ್ಕೋತಿದ್ದೀನಿ. ಆದ್ರೂ ನಂಬ್ಲಿಲ್ಲ ಅಂದ್ರೆ ನಾನು ಇನ್ನೇನ್ ಮಾಡ್ಲಿರಿ? ನೀನೇನು ಮಾಡ್ಬೇಡ ಅಂತ ಹೇಳಿದ್ನಲ್ಲ, ಹೋಗಿಲ್ಲಿಂದ. ಹೋಗ್ತೀನಿ ರಾಹುಲ್ ಅವರೇ, ಆದ್ರೆ ನೀವೀ ಮದ್ವೆ ಮಾಡ್ಕೊಳ್ಳೋದು ಎಂಥ ನ್ಯಾಯ ಹೇಳಿ? ನಾನ್ ಸರ್ಸು ಅಂತ ನಂಬ್ತಿಲ್ಲ ಸರಿ. ಸರ್ಸೋಗೆ ಅಂತ ಮಾತ್ರ ಜಾಗ ಇರೋ ಸ್ಥಾನದಲ್ಲಿ ಬೇರೆ ಹುಡುಗಿಗೆ ಅರ್ಹತೆ ಹೇಗ್ ಬರುತ್ತೆ ರಾಹುಲ್ ಅವರೇ? ನನ್ನ ಮರ್ತೋಗಿ ನೀವು ಬದುಕ್ತೀರಾ ರಾಹುಲ್ ಅವರೇ? ನನ್ನ ಯೋಚನೆಗಳೆಲ್ಲ ಬಿಟ್ಟು ಹೊಸ ಜೀವನನ ಶುರು ಮಾಡಕ್ಕಾಗತ್ತಾ? ನೀವು ನಂಬೋ ಈ ಒಂದು ನಿಜ ನಮ್ಮಿಬ್ರ ಜೀವನನ ಉಳಿಸುತ್ತೆ ರಾಹುಲ್ ಅವರೇ. 3 ಗಂಟೆ ಹಾಕಿರೋ ಸಂಬಂಧನ ಗೆಲ್ಸುತ್ತೆ. ನಂಬಿ ರಾಹುಲ್ ಅವರೇ, ನಿಮ್ಮ ಕೈ ಮುಗಿತೀನಿ. ಈ ಕಣ್ಣೀರಿಗೆ ನಿನ್ನ ಕಣ್ಣು ಒದ್ದೆ ಆಗಬಹುದೇನೋ, ಆದ್ರೆ ನನ್ನ ಮನಸ್ಸು ಕರಗಲ್ಲ. ನನಗಿರೋ ಟೆನ್ಷನ್ ಟಾರ್ಚರು ಸಾಕು. ನನಗೆ ಹೊಸದೇನು ಬೇಡ. ಮೊದಲಿನಿಂದ ಹೋಗು. ನಾನು ಹೋಗಲ್ಲ ರಾಹುಲ್ ಅವರೇ. ನೀವು ನನ್ನ ನಂಬೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಹಾಗಾದ್ರೆ ಇಲ್ಲೇ ಇರು. ನಾನೇ ಬೊಟ್ಟಿಟ್ಕೊಂಡು ಹೊರಗಡೆ ಹೋಗ್ತೀನಿ. ರಾಹುಲ್ ಅವರೇ, ನಾನು ಹೋಗಲ್ಲ. ಯಾಕೆ ರಾಹುಲ್ ಅವರೇ ಹೀಗೆ ಮಾತಾಡ್ತಿದ್ದೀರಾ? ಅಯ್ಯೋ ರಾಹುಲ್ ಅವರೇ, ನಿನಗೇನಾದ್ರೂ ಸೆನ್ಸ್ ಇದೆಯಾ? ನಿನಗೆ ಹುಚ್ಚಿಡ್ದಿದ್ಯಾ? ಏನ್ ಮಾಡ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿಲ್ವಾ? ಶರ್ಟ್ ಪೂರ್ತಿ ಹಾಳಾಗೋಯ್ತು. ಈ ಕಲೆನ ತೊಳೆದ್ರೆ ಹೋಗುತ್ತೆ ರಾಹುಲ್ ಅವರೇ, ಆದ್ರೆ ನಿಮ್ ಮೊಂಡತನದಿಂದ ಆಗ್ತಿರೋ ತಪ್ಪುಗಳು, ಅದರಿಂದ ಜೀವನಾನೇ ನಾಶ ಆಗೋಗುತ್ತೆ. ಜೀವಂತ ಶವವಾಗಿ ಬದುಕ್ತಾ ಇದ್ದೀನಿ. ಇನ್ನು ನಾಶ ಆಗೋದಕ್ಕೇನೂ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊರಡು. ಚಂದ್ರಶೇಖರ್ ಅವರೇ, ಕಾಲ್ ಬಂದಿದೆ.
ಅಪ್ಪ, ಯಾಕೆ ಫೋನ್ ಮಾಡ್ದೆ? ಇದೇನಪ್ಪ ಹೀಗ್ ಹೇಳ್ತಿದ್ಯಾ? ಇನ್ನೇನ್ ಹೇಳ್ಬೇಕು? ನಾನು ಇಲ್ಲಿಗೆ ಬಂದು ಎಷ್ಟು ದಿನ ಆಯ್ತು ಗೊತ್ತಾ? ಹಳಿಸಿದ ಊಟನ ಮಾಡ್ತಾ, ಕಂಬಿಗಳನ್ನ ಲೆಕ್ಕ ಹಾಕ್ತಾ, ಈ ಗತಿ ಕಾರಣವಾಗಿರೋ ಆ ವಾಗ್ದೇವಿ ಮೇಲೆ ಪ್ರತಿ ಕ್ಷಣ ಹಗೆಯಿಂದ ಉರಿತಾ, ಏನು ಮಾಡೋಕ್ಕಾಗ್ದೆ ಈ 4 ಗೋಡೆಗಳ ಮಧ್ಯೆ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಗೊತ್ತಾ? ಆದ್ರೆ ಹೊರಗಡೆ ಇದ್ದು ನೀನೇನ್ ಮಾಡ್ತಿದ್ಯಾ? ದಿನಕ್ಕೊಂದ್ಸಲ ಫೋನ್ ಮಾಡಿ ಯೋಗಕ್ಷೇಮ ಕೇಳೋದಲ್ಲ, ಆ ವಾಗ್ದೇವಿ ನಾಶಕ್ಕೋಸ್ಕರ ಪಿತೂರುಗಳನ್ನು ಮಾಡಬೇಕು.